ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಕನ್ನಡ ಬ್ಲಾಗ್ಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು. ನನ್ನ ಬಗ್ಗೆ ನಾನೇ ಟೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನ ತಗೊಂಡ್ಬಂದಿದ್ದೀನಿ. ಹಾನೆಸ್ಟ್ ಆಗಿ ಅವ್ರ ಬಾಯಲ್ಲಿ ಏನು ಬರುತ್ತೆ ನನ್ನ ಬಗ್ಗೆ, ನನ್ನನ್ನು ಅವ್ರು ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಟೆಸ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಜಾಸ್ತಿ ಏನಿಲ್ಲ, ಒಂದು 3 ಕ್ವಶನ್ಗಳನ್ನು ಫ್ರೇಮ್ ಮಾಡಿದ್ದೀನಿ. ಆ ಕ್ವಶನ್ಗಳನ್ನೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೇಳ್ತೀನಿ. ಅವರ ಅಭಿಪ್ರಾಯ ಏನು, ಆ ಕ್ವಶನ್ಗೆ ಉತ್ತರ ಏನು ನನ್ನ ಬಗ್ಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಫಸ್ಟ್ ನಾನು ನಮ್ಮ ತಾಯಿ ಹತ್ರ ಕೇಳೋಕ್ಕೆ ಕುತೂಹಲ, ನೋಡೋಣ ಏನಕ್ಕೆ ಏನು ಕ್ವಶನ್ ಕೇಳ್ತೀನಿ ಅಂತ. ಬನ್ನಿ, ಈಗ ಫಸ್ಟ್ ನಾನು ನಮ್ಮ ಅಮ್ಮಂಗೆ ಕಾಲ್ ಮಾಡ್ತೀನಿ, ಅವ್ರ ಕ್ವಶನ್ ಕೇಳ್ತೀನಿ ಒಂದಷ್ಟು. ನೋಡ. ಹಲೋ ಹಲೋ. ಏನ್ ಮಾಡತ್ರಿ? ಚಾ ಆಯ್ತಾ? ನಾನು ಏನೋ ಕೇಳ್ಬೇಕು ನಿಮ್ಮ ಹತ್ರ. ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಏನೋ ಹಂಗೆ ಕೇಳ್ಬೇಕು ಅನಿಸ್ತಾ ಇದೆ. ಸರಿ, ಏನಿಲ್ಲ, ಸುಮ್ನೆ ನನ್ನ ಬಗ್ಗೆ ಹೆಂಗೆ ಕೇಳ್ಬೇಕು ಅಂತ. ಈಗ ಎಲ್ಲಾರ್ಗು ಅವ್ರ ಮಕ್ಕಳಂದ್ರೆ ಒಂದು ಹೆಮ್ಮೆ ಇರ್ತೈತ್ಲ. ನಿನಗೆ ನಾನು ಯಾಕೆ ಹೆಮ್ಮೆ, ನನ್ನ ಮಗಳು ಅಂತ ಹೇಳ್ಕೊಳಕ್ ನಿಮಗೆ ಯಾಕೆ ಹೆಮ್ಮೆ ಅನ್ಸುತ್ತೆ? ಯಾವ ವಿಷಯಕ್ಕೆ ಹೆಮ್ಮೆ ಅನ್ಸುತ್ತೆ? ನನ್ನ ಮಗಳು ಬುದ್ಧಿವಂತಿದಾವು, ಶೆನೆ ಅದಾವು, ಎಲ್ಲಾದ್ರೂ ಧೈರ್ಯದಿಂದ ಬದುಕಿ ಬರ್ತಾವ ಅನ್ನೋದು ಒಂದು ಹೆಮ್ಮೆ ಐತಮ್ಮ ನನಗೆ. ಓಹೋ, ಇನ್ನೊಂದೆರಡು ಕೇಳ್ತೀನಿ. ಇನ್ನೊಂದು, ನನಗೆ ಅಂದ್ರೆ ನನ್ನಲ್ಲಿ ನಿನಗೆ ಇಷ್ಟ ಆಗದೆ ಇರೋ ಗುಣ ಯಾವುದು? ಇಷ್ಟ ಆಗದಿರೋ ಗುಣ ಏನಂದ್ರಮ್ಮ, ಬೇಗ ನನ್ನವ್ರ ಅನ್ನೋ ಉದ್ದೇಶ ಬಾಳ ನೀನ್ ನಂಬುದು. ಬೇರೆಯವ್ರನ್ನ ಬೇಗ ನಂಬ್ತೀನಿ ಅಂತಾನ? ಬೇಗ ನಂಬುತ್ತೇಮ್ಮ ನೀ, ಅದ ಆಗಿ ಬರಲ್ಲ ನನಗೆ. ಇನ್ಮೇಲೆ ನಂಬಲ್ಲ ಬಿಡು ಎಲ್ಲಾರ್ನು. ಇನ್ನೊಂದು ಲಾಸ್ಟ್ ಕೇಳ್ತೀನಿ. ಓ, ಏನವೋ ಫುಲ್ ಜೋಶ್ ಬಂದ್ಬಿಟ್ಟಿದೆ. ಲಾಸ್ಟ್ ಕ್ವಶನ್. ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನಿಂಗೂ ಗೊತ್ತಿದೆ, ವಿಡಿಯೋ ಎಲ್ಲ. ಟೀಚರ್ ಆಗಿದ್ದೀನಿ, ಕೆಲಸ ಮಾಡತ್ತೀನಿ, ಅದು ಗೊತ್ತೈತಿ. ಇದೆರಡು ಬಿಟ್ಟು ನಾನು ಇನ್ನು ಏನಾರ ಸಾಧನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಿನ್ ಪ್ರಕಾರ ಏನ್ ಆಸೆ ಐತಿ ನಿನಗ ಸಾಧನೆ ಮಾಡಕ್? ಏನು ಸಾಧನೆ ಮಾಡೋ ಆಸೆ ಏನಂದ್ರಮ್ಮ, ರಾಜಕೀಯ ಮಾಡ್ಬೇಕು. ಅವ್ರಿಗೆ ಒಂದು ಉದ್ದೇಶ, ಅವ್ರಿಗೆ ಬಡವರಿಗೆ ಹಂಚಬೇಕು, ಬಡವರ ಜೀವನ ಮುಂದಿಗೆ ತರಬೇಕು ಅನ್ನೋದೊಂದು ರಾಜಕೀಯದ ಬಹಳ ಹೆಮ್ಮೆ ಐತ್ ನೋಡ್ ನನಗೆ. ನಾನ್ ಬರ್ಬೇಕಾ? ನೀನ ಬರ್ಬೇಕು. ಇಲ್ಲ, ನಿನ್ನೆ ರಾಜಕೀಯ ಕಳಿಸ್ಬಿಡ್ತೀನಿ. ಯಾರಮ್ಮ, ನನ್ನ ಮಗದ ಹೆಮ್ಮೆಯಿಂದ ಹೇಳ್ಕೊಳಕ್ ನೀ ರಾಜಕೀಯ ಬರ್ಬೇಕು. ನಾನ್ ರಾಜಕೀಯ ಬರ್ಬೇಕಂತೀರಾ? ರಾಜಕೀಯ ಬಂದೇನಾ? ರಾಜಕೀಯಕ್ಕೆ ಬಂದು ಬಡವರಿಗೆ ಒಳ್ಳೆ ಕೆಲಸ ಮಾಡ್ಬೇಕು, ಬಡವರ ಜೀವನ ಮುಂದುವರಿಸ್ಬೇಕು. ಇಂಥವೆಲ್ಲ ನಮ್ಮ ಕನಸುಗಳು ಬಾಳ ನೋಡಮ್ಮ. ಓಕೆ ಮಮ್ಮಿ. ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೆ ಕ್ವಶನ್ ಕೇಳ್ದೆ ನೀನು. ಆಯ್ತಮ್ಮ, ಮಾಡು ಮಾಡು. ನನಗೆ ಮತ್ತೆ ಇನ್ನೊಂದೇನ್ ಗೊತ್ತಾ, ಈಗ ನಾವು ಹಳ್ಳಿಯವರು, ಸುಮಾರು ಜನ ನಿಮ್ ಮಗಳು ವಿಡಿಯೋ ಮಾಡ್ತಾಳೆ ಹಂಗಿಂಗ್ ನಿಮ್ಗೂ ಹೇಳ್ತಿರ್ಬೋದು ಊರಲ್ಲೆಲ್ಲ. ಕೆಲವ್ರು ಒಳ್ಳೆ ರೀತಿಲೂ ಹೇಳ್ತಾರೆ, ಕೆಲವ್ರು ಮೊಬೈಲಲ್ಲಿ ಬರ್ತಾಳೆ ಹಂಗಿಂಗ್ ಎಲ್ಲಾನು ಹೇಳ್ತಾರೆ. ನಿನಗೇನ್ ಖುಷಿನಾ ನಾನು ವಿಡಿಯೋ ಮಾಡೋದು? ನನಗೆ ಫುಲ್ ಖುಷಿ. ನೋಡ್ತೀಯ ನನ್ ವಿಡಿಯೋ? ಹೆಮ್ಮೆ ಇರಲ್ಲ. ಓಕೆ ಓಕೆ. ನನ್ನ ಮಗಳು ಬುದ್ಧಿ ಬಂದಾಳ ಅಂದ್ರೆ ಇನ್ನೂ ಎಷ್ಟು ಖುಷಿ ಆಗತ್ತೆ ನನಗೆ. ಓಕೆ ಮಮ್ಮಿ, ಸರಿ ಅವ. ವಿಡಿಯೋ ಮಾಡ್ತಾ ಇದ್ದೆ, ನನ್ಗೆ ಹಂಗೆ ಒಂದು ಫಸ್ಟ್ ಗೊತ್ತು ನೀನ್ ನನ್ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿ ಅಂತ ಗೊತ್ತೈತಿ. ಆದ್ರೂ ನಮ್ಮ ಸಬ್ಸ್ಕ್ರೈಬರ್ಗೂ ನಿನ್ ಮಾತು ಕೇಳಿಸ್ಬೇಕಂತ ಆಸೆ ಇತ್ತು, ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ.
ಥ್ಯಾಂಕ್ ಯು. ಬೈ ಬೈ ಬೈ. ಮತ್ತೆ ಸಿಗ್ತೀನಿ ಆಮೇಲೆ. ಬಾಯ್ ಬಾಯ್. ಬಾಯ್. ಅಯ್ಯಪ್ಪ, ನಮ್ಮಮ್ಮ ಹಿಂಗೆಲ್ಲ ಮಾತಾಡ್ತಾರ? ನಮ್ಮ ತಾಯಿ ಹಿಂಗ್ ಮಾತಾಡಿದ್ದ ನೋಡೇ ಇಲ್ಲ. ಏಟ್ ಕಡಕಾಗಿ ಮಾತಾಡ್ತಾ ಇದಾರೆ ನೋಡಿ. ಖುಷಿ ಆಯ್ತು. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನನಗೆ, ನನ್ನ ಮೈಂಡಲ್ಲಿ ಕೂಡ ಅದೇ ಇತ್ತು, ಅವ್ರು ಅದನ್ನೇ ಹೇಳಬಹುದು ಅಂತ. ಯಾಕೆಂದ್ರೆ ನಾನು ಹೋದಾಗೆಲ್ಲ ನೀನು ಪಾಲಿಟಿಕ್ಸ್ ಮಾಡಬೇಕು, ನಿನಗೆ ಮಾತಾಡುವಂಥ ಕಲೆ ಚೆನ್ನಾಗಿದೆ, ಇದೆಲ್ಲ ನನಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ. ನಂಗೆ ನೋಡಬೇಕು ನಿನ್ನ ಪಾಲಿಟಿಕ್ಸಲ್ಲಿ ನೀನು ಬರೋದನ್ನ ಅಂತ ಸುಮಾರು ಸಲ ನಂಗೆ ಹೇಳ್ತಿರ್ತಾರೆ. ಸೊ ಅದು ಆಯಿತು. ಮತ್ತು ನನ್ನ ಬಗ್ಗೆ ಅವ್ರು ತುಂಬ ಹೆಮ್ಮೆ ಪಡೋದು ನನ್ನಲ್ಲಿರೋ ಧೈರ್ಯ. ಯಾವಾಗಲೂ ಒಂದು ಗಂಡು ಮಗ ಹೆಂಗೆ ಇರ್ತಾರೋ ಹಾಗೆ ಅವಳು ಅಂತಾನೆ ನಮ್ಮ ಮನೇಲಿ ಫೀಲ್ ಮಾಡೋದು ನನಗೆ. ಅದನ್ನು ಯಾವಾಗಲೂ ಹೇಳ್ತಿದ್ರು. ಬಟ್ ಇದು ಮಧ್ಯದ ಹೇಳಿದ್ರಲ್ಲ, ಬೇಗ ನಂಬ್ತೀಯ ಎಲ್ಲಾರನ್ನೂ, ಅದು ಯಾವತ್ತೂ ನನಗೇನು ಹೇಳಿರಲಿಲ್ಲ, ಇವಾಗ ಹೇಳಿದ್ರು. ಹೌದು, ಸುಮಾರು ಜನನು ನನ್ನ ಫ್ರೆಂಡ್ಸು ಹೇಳ್ತಾರೆ, ಅಮ್ಮು ಹೇಳ್ತಾರೆ, ತುಂಬ ಬೇಗ ಎಲ್ಲರನ್ನೂ ನಂಬಿಡ್ತೀರಾ ನೀವು, ಯಾಕೆ ಅಂತ ಕೇಳ್ತಾನೆ ಇರ್ತಾರೆ. ಅದು ನಮ್ಮ ತಾಯಿನೂ ಹೇಳಿದರು. ಅದೇ ಹೊಸ ವಿಷಯ ಅನ್ನಿಸ್ತು ನನಗೆ. ನೋಡಿದ್ರಲ್ಲ, ಇದು ನಮ್ಮ ತಾಯಿ ಮಾತು. ಇವಾಗ ನೋಡೋಣ, ನನ್ನ ಫ್ಯಾಮಿಲಿ ಅವ್ರಿಗೆ ಮತ್ತೆ ಯಾರಿಗಾದ್ರೂ ಮಾಡೋಣ, ನನ್ನ ತಮ್ಮಂಗ ಯಾರಿಗಾದ್ರು ಮಾಡಿ ಕೇಳೋಣ ಅವ್ರ ಪ್ರಕಾರ ಏನಿದೆ ಅಂತ. ನನ್ನ ಚಿಕ್ಕಪ್ಪನ ಮಗಂಗೆ ಮಾಡ್ತೀನಿ. ಅವನು ಏನು ಫೀಲ್ ಇಟ್ಕೊಂಡಿದ್ದಾನೆ. ನಂಬರ್ ಹೋಗ್ತಾ ಇಲ್ಲ ಅದು. ಇರಿ, ನಮ್ಮ ಫ್ರೆಂಡಿಗೆ ಮಾಡೋಣ. ಮಂಜು ಅಣ್ಣ ಅಂತ ಇದ್ದಾರೆ. ಮಂಜಣ್ಣ ನನ್ನ ಕ್ಲಾಸ್ಮೇಟು, ನಾನು ಅಣ್ಣ ಅಂತಾನೆ ಕರೆಯೋದು ಅವ್ರಿಗೆ. ಅವ್ರಿಗೆ ಕೇಳೋಣ ಇರಿ ನನ್ನ ಬಗ್ಗೆ, ಅವ್ರ ಅಭಿಪ್ರಾಯ ಏನಿದೆ ಅಂತ. ಹಾ ಅಣ್ಣಾರ, ಬಿಸಿನಾ? ಬಿಸಿ ಇದ್ದೀರಾ ಅಣ್ಣ? ನಾನ್ ಕವಿತಾ. ಹೆಂಗ್ ಆರಾಮದಿರಿ? ಇನ್ನೊಂದ್ ನಂಬರು. ನಿಮ್ನೇನೋ ಒಂದ್ 3 ಕ್ವಶನ್ ಕೇಳೋಣ ನನ್ ಬಗ್ಗೆ ಅನ್ಕೊಂಡ್ ಮಾಡ್ದೆ. ಅಲ್ಲ, ನನ್ ಬಗ್ಗೆ ನಿಮ್ಮ ಅಭಿಪ್ರಾಯ. ಫಸ್ಟ್ ಕ್ವಶನ್, ಆಸ್ ಎ ಫ್ರೆಂಡ್, ನೀವು ಫ್ರೆಂಡ್ ತರ ನಾನು ಯಾವತ್ತೂ ನೋಡಿಲ್ಲ, ಸ್ವಂತ ತಂಗಿ ತರನೇ ನೋಡಿದೀರಾ. ಅದಕ್ಕೆ ನಿಮ್ಮ ತಂಗಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡೋ ಅಂತ ವಿಷಯ ಏನ್ ನಿಮ್ಗೆ? ನಾನ್ ನಿಮ್ ತಂಗಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಲ್ಪಿಂಗ್ ನೇಚರ್ ಗುಡ್ ಐತಿ, ಅದ್ರ ಬಗ್ಗೆ ಅಂತ ಹೇಳ್ಕೊಳ್ತಾರಿಲ್ಲ. ಆಮೇಲೆ ಸಮಾಜ ಎಲ್ಲರೊಡನೆ ಒಳ್ಳೆ ಒಡನಾಟ ಐತಿ. ಆಮೇಲೆ ಜೊತೆಗೆ ಎಲ್ಲ ಯಾವ್ದೇ ರೀತಿ ಜಾತಿ ಇದೆ ಅದು ಇದು ಅಂತಕ್ಕಂಥದ್ದಿಲ್ಲ, ಎಲ್ಲಾರನ್ನು ಒಂದೇ ರೀತಿ ಕಾಣ್ತಕ್ಕಂಥ ಮನೋಭಾವನೆ. ಇಷ್ಟೇ, ಮಧ್ಯಾಹ್ನ ತರ ಬಗ್ಗೆ. ಇನ್ ನೆಕ್ಸ್ಟ್ ಕ್ವಶನ್, ನನ್ನಲ್ಲಿ ಇಷ್ಟ ಆಗದೆ ಇರೋ ಯಾವ್ದಾದ್ರು ಒಂದ್ ಗುಣ? ಹಲೋ, ಏನಂದ್ರೆ? ನನ್ನಲ್ಲಿ ಇಷ್ಟ ಆಗದೆ ಇರೋ ಯಾವ್ದಾದ್ರು ಒಂದು ಗುಣ ಇದೆಯಾ ನಿಮ್ಗೆ, ನಿಮ್ ವೈಯಕ್ತಿಕ? ಲಾಸ್ಟ್ ಕ್ವಶನ್, ನನ್ನ ಟೀಚರ್ ಆಗಿ ನೋಡಿದೀರಾ, ಈಗ ಯೂಟ್ಯೂಬರ್ ಆಗಿ ನೋಡಿದೀರಾ. ಇದು 2 ಕ್ಷೇತ್ರ ಬಿಟ್ಟು ಇನ್ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡ್ಬೇಕಂತ ನಿಮ್ ಪ್ರಕಾರ ಯಾವ್ದ ಒಂದು ಕ್ಷೇತ್ರಕ್ಕೆ ಬರ್ಲಿ? ಒಳ್ಳೆ ಹವ್ಯಾಸಿ ಬರಹಗಾರರಾಗ್ರಿ, ಸಾಹಿತಿಗಳಾಗ್ರಿ. ಓಹೋ, ಥ್ಯಾಂಕ್ ಯು. ಒಂದು ವಿಡಿಯೋ ಮಾಡ್ತಾ ಇದ್ದೆ ನನ್ನ ಬಗ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ ಅಭಿಪ್ರಾಯ ಅಂತ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅಯ್ಯೋ, ಕಟ್ಟೆ ಮಾಡ್ಬಿಟ್ಟೆ. ನೋಡೋದ್ರಲ್ಲ, ನನ್ನ ಕ್ಲಾಸ್ಮೇಟ್ ಅನ್ನೋದಕ್ಕಿಂತ ಸ್ವಂತ ಅಣ್ಣ ತಂಗಿ ಹೆಂಗಿರ್ತಾರೋ ಹಾಗಿತ್ತು ನಮ್ಮ ಬಾಂಡಿಂಗು ಕಾಲೇಜ್ ಲೈಫಲ್ಲಿ. ಮಂಜು ಅಣ್ಣ ಅಂತ, ಅವರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಅಭಿಪ್ರಾಯ ಹೀಗಿತ್ತು. ಮತ್ತೆ ಬೇರೆಯವ್ರಿಗೆ ನನ್ನ ಬೆಸ್ಟ್ ಫ್ರೆಂಡ್ ಆಶಾ ಇದ್ದಾರೆ, ರೀ, ಅವ್ರಿಗೆ ಕೇಳೋಣ. ಇವಳು ಸ್ವಲ್ಪ ಬ್ಯುಸಿ ಇರ್ತಾಳೆ ಯಾವಾಗ್ಲೂ, ನೋಡೋಣ. ಏನು ಫೋನ್ ಮಾಡ್ತೀನಂತ ಮಾಡ್ಲೇ ಇಲ್ಲ ಆಶಾ ನಿನ್ನೆ? ಅಯ್ಯೋ, ನಾನ್ ಮಾಡ್ತೇ ಹೋಗ್ಬಿಟ್ಟೆ. ಓಕೆ, ಇವಾಗ ನನ್ನ ಬಗ್ಗೆ 3 ಕ್ವಶನ್ ನಿಮ್ಗೆ. ಏನ್ ಕವಿತಾ? ನನ್ನ ಬಗ್ಗೆ ನಿಮ್ಮ ಹತ್ರ ಒಂದ್ 3 ಕ್ವಶನ್ ಕೇಳ್ತೀನಿ. 3 ಕ್ವಶನ್? ಹಾನೆಸ್ಟ್ ಆಗಿ ಉತ್ತರ ಕೊಡ್ಬೇಕು. ನಾನು ಎಕ್ಸಾಮ್ಗೆ ಓದಲ್ಲ, ಆನ್ಸರ್ ಬರೆಯಲ್ಲ. ಆಯ್ತು, ಹೇಳಿ. ಪ್ರಾಮಾಣಿಕವಾಗಿ ಹೇಳಿ, ನಾನು ಆಸ್ ಎ ನಿಮಗ್ ಫ್ರೆಂಡ್ ಆಗಿ ನನ್ನ ಬಗ್ಗೆ ನೀವು ಯಾವ ವಿಷಯಕ್ಕೆ ಹೆಮ್ಮೆ ಪಡ್ತೀರಾ? ನಾನ್ ನಿಮ್ ಫ್ರೆಂಡ್ ಅಂತ ನೀವು ಯಾರ್ದ ಹತ್ರ ಒಂದು ಇಂಟ್ರೊಡ್ಯೂಸ್ ಮಾಡಿಸ್ಕೊಳಕೋ ಅಥವಾ ಹೇಳ್ಕೊಬೇಕಂದ್ರೆ ಯಾವ ವಿಷಯಕ್ಕೆ ಇವಳು ನನ್ನ ಫ್ರೆಂಡ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀರಾ? ಒಂದು ಲೈಫ್ ಅಲ್ಲಿ ಇದ್ರೆ ನಿಮ್ ತರ ಇರ್ಬೇಕು ಅಂತ. ಯಾಕೆ ಹೇಳಿ? ಯಾಕೆ? ಒಂದ್ ಈ ಫ್ಯಾಮಿಲಿ ಆಗ್ಲಿ ಫ್ರೆಂಡ್ಸ್ ಆಗ್ಲಿ, ಆಸ್ ಅ ಫ್ರೆಂಡ್ ಅಂತ ಅಲ್ಲ, ಒಂದು
ಫ್ಯಾಮಿಲಿ ಪರ್ಸನ್ ಆಗಿ ಯಾವ ಟೈಮಲ್ಲಿ ನಾವ್ ಯಾವ ತರ ಲೀಡ್ ಮಾಡ್ಬೇಕು, ಯಾವ್ದಕ್ಕೂ ತಲೆ ಕೆಡಿಸ್ಕೋಬಾರ್ದು ಅನ್ನೋದನ್ನ ನಿಮ್ಮ ಹತ್ರನೇ ಆಕ್ಚುಲಿ ನಾನ್ ಕಲ್ತಿದ್ದು. ಯಾಕೆ ಅಂದ್ರೆ ಈ ಕಡೆ ಸಂಸಾರ, ಆ ಕಡೆ ಮನೆ, ಆ ಕಡೆ ಎಜುಕೇಶನ್, ಆ ಕಡೆ ವರ್ಕ್, ಯಾವ್ದು ತಲೆ ಕೆಡಿಸ್ಕೊಂಬೇಡಿ ಆಯ್ತಾ. ಬರ್ತೀವಿ, ಈವ್ನಿಂಗ್ ಬರುತ್ತೆ ಟೈಮ್ ಹೋಗ್ತಾ ಇರಿ ಅಂತಿರಲ್ಲ, ಅದೊಂದ ಸಖತ್ ಖುಷಿ. ಆಮೇಲೆ ಒಂದು ನೇಚರ್ ಇದೆಯಲ್ಲ ಮಾತಾಡ್ಸೋದು ಪ್ರತಿಯೊಬ್ಬ ಅಂತ ನನ್ ಮೇಲೆ ಆದ್ರೂ ನಂಬಕ್ಕಾಗಲ್ಲ. ಯಾಕಂದ್ರೆ ನೀವ್ ಹೆಂಗೆ ಅಂದ್ರೆ ಎನಿಮೀಸ್ ಚೆನ್ನಾಗಿ ಇಷ್ಟಪಟ್ಬಿಡ್ತೀರಲ್ಲ, ಅದಕ್ಕೆ ಒಂದೊಂದ್ಸರಿ ನನ್ ಮೇಲೆ ಎನಿಮಿ ಆಗಿದ್ರು ನೀವ್ ನನ್ ಇಷ್ಟಪಡ್ತೀರೇನೋ ಅನ್ಕೋಬಿಡ್ತೀನಿ. ಅಬ್ಬಬ್ಬಾ, ಇಲ್ಲ ನಾನು ಹಾರ್ಟ್ಲಿ ಹೇಳ್ಬೇಕಂದ್ರೆ ಹಾರ್ಟೆಡ್ ಪರ್ಸನ್. ಥ್ಯಾಂಕ್ ಯು. ನೆಕ್ಸ್ಟ್ ಕವಿತಾ ಸುಮ್ನೆ ಕುತ್ಕೊಂಡ್ ಸುಮ್ನೆ ಈ ಕ್ವೆಶ್ಚನ್ ಹೇಳ್ತೀನಿ, ಆಮೇಲೆ ಇನ್ನೆರಡು ಕ್ವಶನ್ ಇದೆ. ನನ್ನಲ್ಲಿ ಇಷ್ಟ ಆಗದೆ ಇರೋ ಯಾವ್ದಾದ್ರು ಒಂದ್ ಗುಣ, ಬರೀ ಪಾಸಿಟಿವ್ ಅಂತಿರಲ್ಲ ಒಬ್ಬ ಮನುಷ್ಯ, ಏನೋ ಒಂದ್ ನೆಗೆಟಿವ್ ಇದ್ದೇ ಇರುತ್ತಲ್ವಾ. ನೀವು ನೋಡಿರೋ ಕವಿತಾ ಅಲ್ಲಿ ನೀವು ನೋಡಿರೋ ಈ ಇಯರ್ ಇಷ್ಟ ಕಮ್ಮಿ ಟೈಮ್ ನಾನು ನೆಗೆಟಿವ್ ಏನೋ ನೋಡೆ ಅಂದ್ರೆ ಸಿಕ್ಕಿರೋದೇ ಕಮ್ಮಿ ಅಲ್ವಾ. 2 ವರ್ಷ ಹತ್ತತ್ರ ಜೊತೆಗಿದ್ದೀವಿ, 2.5 ವರ್ಷದಿಂದ ಆಗ್ಲಿ. ಬಟ್ ಎಲ್ಲಾ ಟೈಮು ಚೆನ್ನಾಗೇ ಇದ್ದೀರಾ. ನೆಗೆಟಿವಿಟಿ ಅಂತಂದ್ರೆ ಏನು? ಸಡನ್ ಆಗಿ ಕೇಳ್ಬಿಟ್ರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಏನೋ ಹುಡುಕ್ತಿದ್ನ. ಅಲ್ಲ ಏನ್ ಗೊತ್ತಾ, ಬನ್ನಿ ಎಲ್ಲಾದ್ರೂ ಹೋಗೋಣ ಅಂತೀರಾ, ಕರ್ಕೊಂಡೇ ಹೋಗೋಣ, ಅದು ಕೆಟ್ಟ ಬುದ್ಧಿ. ಅದೇ ನೋಡಿ ಕರೆದ್ಬಿಟ್ಟು ಫ್ರೆಂಡ್ ನ ಕರ್ಕೊಂಡ್ ಹೋಗೋದಲ್ಲ, ಅದು ನೆಗೆಟಿವ್. ಈಗ ಕರ್ಕೊಂಡ್ ಹೋಗ್ತೀನಿ ಇನ್ನೊಂದ್ಸಲ. ಲಾಸ್ಟ್ ಕ್ವಶನ್ ಇನ್ನೊಂದ್ ಹೆಂಗ್ ಗೊತ್ತಾ, ಸೋಂಬೇರಿ. ಓದಿ ಅಂದ್ರೆ ಓದಲ್ಲ, ಆದ್ರೂ ಒಂದು ಆಶ್ಚರ್ಯಕವಾಗಿರೋಂಥದ್ದು ಏನು ಅಂದ್ರೆ ಹೆಂಗೋ ಪಾಸ್ ಆಗ್ಬಿಟ್ಟಿರ್ತೀರ, ಹೆಂಗೋ ಬಂದ್ಬಿಟ್ಟಿರ್ತೀರ, ಹೆಂಗಿರ್ತೀರ ಅಂತಾನೆ ಗೊತ್ತಿಲ್ಲ. ಆ ಕರೆಕ್ಷನ್ ಮಾಡುವಂತ ಕವಿತಾ ಲೈವಲ್ಲಿ ಇದೀರಾ? ಇಲ್ಲ, ಹೇಳಿ. ಓಕೆ, ಅಂದ್ರೆ ಏನೋ ಮರ್ತೋಗ್ಬಿಟ್ಟೆ. ಆಯ್ತು, ನೆಕ್ಸ್ಟ್ ಕ್ವಶನ್ ಕೇಳಿ. ಈಗ ನಾನು ಯೂಟ್ಯೂಬರ್ ಆಗಿ ನೋಡಿದ್ದೀರಾ, ಟೀಚರ್ ಆಗಿ ವರ್ಕ್ ಮಾಡೋದ್ ನೋಡಿದ್ದೀರಾ, ಸ್ಟೂಡೆಂಟ್ ಆಗು ನೋಡಿದ್ದೀರಾ ನನ್ನ ನೀವು. ಇನ್ನು ನಾನು ಇನ್ನೊಂದು ಕವಿತಾ, ನೀನ್ ಇಂಥ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಬಂದು ಸಾಧನೆ ಮಾಡ್ಬೇಕಂದ್ರೆ ಯಾವ ಒಂದು ಫೀಲ್ಡ್ ನಿಮ್ಮನ್ನ ಇನ್ನೊಂದು ಸ್ಟೆಪ್ ಮುಂದೆ ನನ್ನ ನೋಡ್ಬೇಕು ನೀವ್ ಅಂತ ಆಸೆ ಇದ್ರೆ ಯಾವ್ದ್ರಲ್ಲಿ? ಒಂದು ತುಂಬಾ ಅಂದ್ರೆ ಇವಾಗ ಈ ಆಲ್ಮೋಸ್ಟ್ ಈ ಟೀಚರ್ಸ್, ಈ ಯೂಟ್ಯೂಬ್ ಎಲ್ಲದಕ್ಕಿಂತ ಒಂದ್ ಹೆಲ್ಪ್ ಮಾಡ್ತಾ ಇರ್ತೀನಿ ನೋಡಿ ಕೆಲವರಿಗೆಲ್ಲಾನು, ಅದನ್ನೇ ಮಾಡಿ ಲೈಫ್ ಲಾಂಗ್. ತುಂಬಾ ಚೆನ್ನಾಗಿ ಇದನ್ನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ದಟ್ಸ್ ದ ಬೆಟರ್ ವೇ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅದಾದ್ರೆ ಲೈಫ್ ಲಾಂಗ್ ಒಬ್ರು ಬ್ಲೆಸ್ಸಿಂಗ್ ಇರುತ್ತಲ್ವಾ ಕವಿತಾ. ಹೌದು, ಮಾಡಿದ್ರಪ್ಪ ಈ ಯೂಟ್ಯೂಬ್ ಎಲ್ಲ ಅಂತಕ್ಕಿಂತ ಅದು ಒಂದು ಒಳ್ಳೆ ಬ್ಲೆಸ್ಸಿಂಗ್ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ಲಪ್ಪ ಅದು ಒಬ್ರು ಬ್ಲೆಸ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ತಲುಪುತ್ತಲ್ವಾ. ಅದ್ರಲ್ಲಿ ಮುಂದೆ ಬನ್ನಿ, ಜಾಸ್ತಿ ಅಚೀವ್ ಮಾಡಿ. ಥ್ಯಾಂಕ್ ಯು. ನನ್ನ ಆಸೆ ಇರೋದು ಅದೇ. ಅದೇ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೆ ವಿಡಿಯೋ, ಫ್ಯಾಮಿಲಿ ವಿತ್ ಫ್ರೆಂಡ್ಸ್. ಇದೇ 3 ಕ್ವಶನ್ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಯಾರ್ಯಾರಿಂದ ಏನೇನ್ ಆನ್ಸರ್ ಬರುತ್ತೆ ಅಂತ. ನಮ್ಮ ಅಮ್ಮನ ತರಾನೇ ನೀವು ಲಾಸ್ಟ್ ಸೇಮ್ ಅಮ್ಮ ಹೇಳಿದ್ದು. ಓಕೆ, ಥ್ಯಾಂಕ್ ಯು. ವಿಶ್ ಯು ದ ಸೇಮ್ ಡಿಯರ್. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಆಮೇಲೆ. ಓಕೆ. ಅರ್ಜುನ್ ಅಂತ ನಮ್ಮ ಯೂಟ್ಯೂಬ್ ಫ್ರೆಂಡ್, ಅವ್ರ ಹತ್ರ ಮಾತಾಡೋ. ಓ, ನಮಸ್ತೆ ಅರ್ಜುನ್. ಜಾಸ್ತಿ ಎಳಿಯಕ್ ಹೋಗಲ್ಲ, ಓನ್ಲಿ 3 ಕ್ವಶನ್ಸ್ ನನ್ ಬಗ್ಗೆ ನಿಮ್ ಹತ್ರ ಕೇಳ್ತಾ ಇದ್ದೀನಿ, ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ಫಸ್ಟ್ ಒಂದು ಹಾಯ್ ಹೇಳ್ಬಿಡಿ ನಮ್ ಯೂಟ್ಯೂಬ್ ವಿಡಿಯೋಗೆ. ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ, ಒಂದು ಹಾಯ್ ಹೇಳಿ. ಓಕೆ. ಫಸ್ಟ್ ಆಸ್ ಎ ಫ್ರೆಂಡ್ ಆಗಿ, ನಾನ್ ನಿಮ್ ಫ್ರೆಂಡ್ ಆಗಿ ನಿಮಗ್ ನನ್ ಬಗ್ಗೆ ಹೆಮ್ಮೆ ಅನ್ಸೋದು, ಓ ಇವ್ರು ನನ್ ಫ್ರೆಂಡ್ ಅಂತ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಹೆಮ್ಮೆ ಅನ್ಸೋ ಒಂದ್ ವಿಷಯ ನನ್ ಬಗ್ಗೆ. ನನಗೆ ಫಸ್ಟ್ ಕಲಿತವ್ರ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಂತ ಒಂದ್ ಹೆಮ್ಮೆ ವಿಷಯ ಏನಪ್ಪ ಅಂತಂದ್ರೆ, ಫಸ್ಟ್ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಈ ಸಹಾಯ ಮಾಡೋ ಗುಣ ಇದೆಲ್ಲ ಅದು. ಓಕೆ. ಅಂದ್ರೆ ಪಬ್ಲಿಕ್ ಅಲ್ಲಿ ಯಾರೇ ಒಂದು ವೃದ್ಧರು ಕಂಡ್ರು ಕೂಡ ಅಥವಾ ನಿಸ್ಸಹಾಯಕರು ಕಂಡ್ರು ಕೂಡ ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ದಾರಿನ ಸೂಚಿಸ್ತಿರಲ್ಲ, ಅದು ತುಂಬಾ ಖುಷಿ ಆಗತ್ತೆ ನೋಡಿದ್ರೆ. ಅದಾದ್ಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂತ ಯಾವುದೇ ಫೇಕ್ ಐಡಿ ಆಗಿರ್ಬೋದು, ಏನೇ ಆಗಿರ್ಲಿ, ಅದನ್ನ ಫೇಸ್ ಟು ಫೇಸ್ ನೀವು ಅದನ್ನ ಯಾವ ತರ ಅದನ್ನ ಫೈಟ್ ಮಾಡ್ಬೇಕಂತ ಗೊತ್ತಿದೆ. ಅದನ್ನ ಮಾಡಿದ್ರೆ ಕೂಡ ಅದಕ್ಕೂ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಕೂಡ ರೆಸ್ಪೆಕ್ಟ್ ಇದೆ ಅಲ್ವಾ, ಅದಂತೂ ಐ ಲೈಕ್ ಇಟ್. ನಿಜವಾಗ್ಲೂ ಒಂದ್ ಫ್ರೆಂಡ್ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಇದೆ.
ಸ್ಟಾರ್ಟಿಂಗ್ ಇಂದ ಅಲ್ಲಿಂದ ಇಲ್ಲಿವರೆಗೂ ನಾನು ಕಂಡಂತ ಕವಿತಾ ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದು ಟ್ರೂ. ಅವ್ರು ಏನಾದ್ರು ಹೇಳಿದಾರೆ ಅಂದ್ರೆ ಅದೇ ತರನೇ ನಿಲ್ತಾರೆ. ಓಕೆ, ಇನ್ನೂ ಇದೆ. ಇನ್ನೊಂದು ಈಗ ಒಂದು ಪ್ಲಸ್ ಇದ್ಮೇಲೆ ಒಂದು ಮೈನಸ್ ಇರುತ್ತೆ. ನಿಮ್ಗೆ ಏನಾದ್ರೂ ವೈಯಕ್ತಿಕವಾಗಿ ನನ್ನಲ್ಲಿ ಇಷ್ಟ ಆಗದೆ ಇರೋ ಒಂದು ಗುಣ ಇದ್ರೆ? ಇಷ್ಟ ಆಗದಿರೋ ಗುಣ ಏನಪ್ಪಾ ಅಂತಂದ್ರೆ ಊರಿಗೆ ಬಾ ಬಿರಿಯಾನಿ ಕೊಡ್ಸ್ರ ಅಂತ ಹೇಳಿದ್ರ, ಊರಿಗೆ ಬಂದೋಗಿದ್ದೀನಿ ಬಿರಿಯಾನಿ ಬಂದಿಲ್ಲ. ನೀನ್ ಬಂದ್ ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾ ಮನೆಗೆ ಬಂದಿಲ್ಲ, ತಪ್ಪು ನಿಂದೆ ಇದು. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನ್. ಆಸ್ ಎ ಫ್ರೆಂಡ್ ಆಗಿ, ಯೂಟ್ಯೂಬರ್ ಆಗಿ ನಾನು ನೋಡಿದ್ದೀರಾ, ಟೀಚರ್ ಆಗಿ ನೋಡಿದ್ದೀರಾ. ನಾನು ಇನ್ನೂ ಒಂದು ಹೆಜ್ಜೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತಂದ್ರೆ, ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂದ್ರೆ ಇಂಥ ಕ್ಷೇತ್ರಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಕವಿತಾ ನೀವು ಅಂತ ನಿಮ್ ಪ್ರಕಾರ ಅನ್ಸಿದ್ರೆ ಯಾವ ಕ್ಷೇತ್ರ? ನನಗೆ ನಿಮ್ಮನ್ನ ಇಂಥ ಕ್ಷೇತ್ರ ಅಂತಂದ್ರೆ ನಿಮ್ಗೆ ಒಂದು ಪವರ್ಫುಲ್ ಯಾವ್ದಾದ್ರು ಒಂದು ಅಧಿಕಾರ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತಂದ್ರೆ ಯಾವಾಗ್ಲೂ ನ್ಯಾಯದ ಪರ ಇರ್ತಾರ, ಸ್ವಲ್ಪ ಥಿಂಕ್ ಮಾಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಕೆಲಸ ಮಾಡ್ತೀರ ಅಂದ್ಮೇಲೆ ಆಲ್ಮೋಸ್ಟ್ ಈ ರಾಜಕೀಯದ್ರಲ್ಲಿ ಎಂಟ್ರಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮಮ್ಮನ ಆನ್ಸರ್, ನಮ್ಮಮ್ಮ ಸೇಮ್ ಇದೆ ಆನ್ಸರ್ ಮಾಡಿದ್ದೀಗ. ನನಗೆ ಅದ್ರಲ್ಲೇ ನೋಡಕ್ ಆಸೆ. ಅವ್ರು ಚಿಕ್ಕ ವಯಸ್ಸಿಂದನೂ ಹೇಳ್ತಾರೆ ನನಗೆ, ಇವಾಗ ಅವ್ರಿಗೂ ಮಾಡಿದ್ದೆ ಸೇಮ್ ಆನ್ಸರ್. ಅರ್ಜುನ್, ನಿನ್ನ ನಾನು ರಾಜಕೀಯದಲ್ಲೇ ನೋಡ್ಬೇಕು ಅಂತ. ನೆಕ್ಸ್ಟ್ ವಿಶ್ವದ ಸೇಮ್ ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಬೈ. ನೋಡಿದ್ರಲ್ಲ, ಅವರು ಯೂಟ್ಯೂಬರ್ ಅರ್ಜುನ್ ಹಂಟರ್ ವ್ಲಾಗ್ಸ್ ಅಂತ ಇದ್ದಾರೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ. ನೋಡೋಣ ನೆಕ್ಸ್ಟ್ ಯಾರಿಗೆ. ನಮ್ಮ ತನುಗ್ ಮಾಡ್ತೀನಿ. ತನುಗ್ ನನ್ನ ಬಗ್ಗೆ ಏನ್ ಅಭಿಪ್ರಾಯ ಇದೆ ನೋಡ. ಹಲೋ ಬಂಗಾರಿ, ಏನ್ ಮಾಡ್ತಾ ಇದೀಯಾ? ಓಕೆ, ಇವಾಗ ಜಾಸ್ತಿ ಎಳಿಯಕ್ ಹೋಗಲ್ಲ. 3 ಕ್ವಶನ್ ನನ್ನ ಬಗ್ಗೆ ನಿನ್ಗೆ ಆನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಲೈವ್ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಕಾನ್ಸೆಪ್ಟ್ ವಿಡಿಯೋ ಬರುತ್ತೆ, ಆಮೇಲೆ ನೋಡು. ಸ್ವಲ್ಪ ಜೋರಾಗಿ ಮಾತಾಡು, ಕೇಳಿಸ್ಬೇಕು ನೀನ್ ಹೇಳೋದು. ಫಸ್ಟ್, ನೀನು ನನ್ನ ಅಮ್ಮನ ತರ ನೋಡ್ತೀಯಾ? ಓಕೆ. ಈ ಅಮ್ಮನ, ಕವಿತಾ ಅಮ್ಮನ ಬಗ್ಗೆ ಇವ್ರು ನನ್ನ ಅಮ್ಮ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡೋ ಅಂತದ್ದು ಯಾವ್ದಾದ್ರು ಒಂದು ವಿಷಯ. ನೀವು ನಿಮ್ ಮನೆಗ್ ಬಂದಾಗ ನನ್ನ ನೋಡ್ಕೊಳ್ಳೋ ರೀತಿ, ನನ್ನ ಫಸ್ಟ್ ಡೇ ಇಂದನು ಇವಾಗಿನವರೆಗೂ ಸೇಮ್ ಹಂಗೆ ಟ್ರೀಟ್ ಮಾಡ್ತೀರಾ. ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀರಾ. ಇಷ್ಟ ಆಗದೆ ಯಾವ್ದಾದ್ರು ಒಂದ್ ಗುಣ? ಯಾವ್ದು ಇಲ್ಲ. ಇರುತ್ತೆ ನೋಡು. ಮತ್ತೆ ಲಾಸ್ಟ್ ಕ್ವಶನ್. ಈಗ ಯೂಟ್ಯೂಬರ್ ಆಗಿ ನೋಡಿದ್ಯಾ, ಟೀಚರ್ ಆಗಿ ನೋಡ್ತಾ ಇದೀಯಾ, ಇನ್ನೂ ಒಂದ್ ಯಾವ್ದಾದ್ರು ಫೀಲ್ಡ್ ಅಲ್ಲಿ ನಾನು ಇನ್ನೂ ಸಕ್ಸಸ್ ಮಾಡ್ಬೇಕು ಅಥವಾ ಅಚೀವ್ ಮಾಡ್ಬೇಕಂದ್ರೆ ನಿನ್ ಪ್ರಕಾರ ನಾನು ಯಾವ ಫೀಲ್ಡ್ ಬಂದ್ರೆ ಚೆನ್ನಾಗಿರುತ್ತೆ? ಯಾವ ಫೀಲ್ಡ್ ಅಲ್ಲಿ ನಾನು ಅಚೀವ್ ನೋಡಿ, ನನ್ ಮಗಳು ಹಿಂಗ್ ಹೇಳಿದ್ಲು, ಯೂಟ್ಯೂಬ್ ಅಲ್ಲೇ ಹಿಟ್ ಆಗ್ಬೇಕು ಅಂತನಾ? ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಬೈ ಬೈ. ನೋಡಿ, ನನ್ನ ತನುಶ್ರೀ ಅಭಿಪ್ರಾಯ. ನೆಕ್ಸ್ಟ್ ಯಾರಿಗೆ ಅಂತ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಲೆಂಗ್ತಿ ಆಗುತ್ತೆ ಅನಿಸುತ್ತೆ. ನೋಡೋದ್ರಲ್ಲ, ಇದು ನನ್ನ ಫ್ಯಾಮಿಲಿ ಫ್ರೆಂಡ್ಸ್. ಈ ವಿಡಿಯೋ ಇದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ಬೇಕಾದ್ರೆ ಪಾರ್ಟ್ 2 ಮಾಡಿ ಅಂದರೆ ಮಾಡ್ತೀನಿ. ಸುಮಾರು ಜನ ಇದ್ದಾರೆ ನನ್ನ ಫ್ಯಾಮಿಲಿಲಿ. ಎಷ್ಟು ಜನ, 7-8 ತಂಗಿರಿದ್ದಾರೆ. ಎಲ್ಲರ ಹತ್ರ ಒಪಿನಿಯನ್ ತಗೋಬೋದು. ಬಟ್ ನೋಡೋಣ, ತುಂಬ ವಿಡಿಯೋ ಲೆಂಗ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಬಗ್ಗೆ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಇರುವಂಥ ಒಂದು ಅಭಿಪ್ರಾಯ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.